ಬಾವಿ ಕೊರೆಯಿಸುವ ಬೋರ್ವೆಲ್ಗಳು ಇನ್ನೂ ದುಬಾರಿ. ಚೀನಾದಿಂದ ಆಮದು ಆಗುತ್ತಿದ್ದ ವಸ್ತುಗಳ ಬೇಡಿಕೆಯಿಂದ ದುಬಾರಿ. ಬೀಟ್ ಹ್ಯಾಮರ್ ಬೆಲೆ ಏರಿಕೆಯಿಂದ ದುಬಾರಿಯಾದ ಬೋರ್ವೆಲ್ ಲಾರಿಗಳು. 0ಯಿಂದ 1000 ಅಡಿಗಳ ಬೆಲೆ ಇನ್ನು ಮುಂದೆ 1,60,000. ಬೋರ್ವೆಲ್ ಲಾರಿಗಳ ಮಾಲೀಕರು ಮತ್ತು ಗುತ್ತಿಗೆದಾರರ ನಿರ್ಣಯ. ಪೂರ್ವ ಕರ್ನಾಟಕ ಗ್ರಾಮೀಣ ರಿಗ್ ಮಾಲೀಕರು ಮತ್ತು ಏಜೆಂಟರ್ ಬಂದ್ ನಂತರ ಬೆಲೆ ನಿರ್ಧಾರ. 3 ದಿನಗಳ ಕಾಲ ಬಂದ್ ನಡೆಸಿದ್ದ ಬೋರ್ವೆಲ್ ಲಾರಿಗಳ ಮಾಲೀಕರು. ಹೋಗಿ ಅವನಿಗೆ ಭಾನುವಾರ ಹೋಗಿ ಫೋನ್ ಮಾಡಿ ಕರ್ಸಿ ಅಲ್ಲ ಇವತ್ತು ಡೇಟ್ ಐತೆ, ಇವತ್ತು ಡೇಟ್ ಬ್ಯಾನರ್ ಮಾತ್ರ ನೀವು ಫೋಕಸ್ ಮಾಡ್ಕೊಂಡು ಒಂದ್ಸಲ ಇದು ಫೋಕಸ್ ಮಾಡ್ಕೊಳ್ಳೋದಿದ್ರೆ ಬ್ಯಾನರ್ ಮಾಡ್ಕೊಳ್ಳಿ. ಬಿಸಿಲು ಬರುತ್ತೆ ಈ ಕಡೆ ಬರ್ತಿರಲ್ಲ. ಇವಾಗ ಈಗ ಬಂದಿರೋದು ನೋಡ್ರಿ, ಬಂದಿರೋದು ನೋಡ್ರಿ ಸುಧಾ ಆಮೇಲೆ ನಡೆದಿರ್ತಕ್ಕಂಥ ನಮ್ಮ ರೈತ ಬಾಂಧವರು ಎಲ್ಲರಿಗೂ ಮತ್ತು ಮೀಡಿಯಾ ಮಿತ್ರದವರೆಗೂ ನನ್ನ ನಮಸ್ಕಾರಗಳು. ಇಲ್ಲಿ ನಡೆದಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಬೆಲೆ ಏರಿಕೆ. ಮೊದಲು ಕೊಳವೆ ಬಾವಿಯನ್ನು ಕೊರಿಬೇಕು ಅಂತಂದರೆ ಅದಕ್ಕೆ ಆಗ್ತಿರ್ತಕ್ಕಂಥ ವೆಚ್ಚ ಮೊದಲು 1,40,000 0ಯಿಂದ 1000 ಅಡಿಗೆ 1,40,000 ನಡೀತಿತ್ತು. ಈಗ ಬಿಟ್ಟಿನ ಬೆಲೆ ದುಬಾರಿ ಆಗಿರೋದರ ಕಾರಣ 1,60,000ಕ್ಕೆ ತೀರ್ಮಾನ ಮಾಡಿದ್ದಾರೆ. ಸಭೆ ಸೇರಿ ಎಲ್ಲ ಸೇರಿ 1,60,000 ಅಂತ ತೀರ್ಮಾನ ಮಾಡಿದ್ದಾರೆ. ರೈತ ಬಾಂಧವರ ಹಿತದೃಷ್ಟಿಯಿಂದ ಮತ್ತು ಇಲ್ಲಿ ಮೊದಲು ಈ ಕಡೆ ಏನು ರೇಟ್ ನಡೀತಿತ್ತೋ ಆ ರೇಟ್ಗಿಂತ 20,000 ರೂಪಾಯಿ ಬೆಲೆ ಏರಿಕೆ ಆಗಿದೆ. ಅದಕ್ಕೊಂದು ಕಾರಣ ಇದೆ. ಎಲ್ಲ ವಸ್ತುಗಳು ಅಂದರೆ ಬೋರ್ವೆಲ್ಗೆ ಸಂಬಂಧಪಟ್ಟಾಗೆ ಬಿಟ್ಟುಗಳಿಂದ ಹಿಡಿದು ಆಯಿಲಿಂದ ಹಿಡಿದು ಯಾಮರು ಬಿಟ್ಟು ಎಲ್ಲ ಸೇರಿ ಎಲ್ಲ ಬೆಲೆ ಏರಿಕೆ ಆಗಿರೋದ್ರಿಂದ ಮತ್ತು ಲೇಬರ್ ಮೊದಲು ಒಂದು ಬೆಲೆ ಇತ್ತು 12,000 ಅಂತ ಇತ್ತು, ಈಗ 15,000 ಆಗಿದೆ. ಬೆಲೆ ಏರಿಕೆ ಈ ರೇಟ್ಗೆ ಆಗಿಲ್ಲ ಅಂತಂದ್ರೆ ಓಡಿಸೋದಕ್ಕೆ ಆಗೋದಿಲ್ಲ ಅಂತೇಳಿ ಎಲ್ಲ ವಾಹನ ಮಾಲೀಕರು ಮತ್ತು ಇಲ್ಲಿ ಏಜೆಂಟುಗಳು ಏನಿದ್ದಾರೆ ಇವರೆಲ್ಲ ಸೇರಿ ಈ ರೇಟು ಆಗಿದ್ರೇ ಓಡಿಸೋಕ್ಕಾಗೋದು ಅನ್ನೋದು ಒಂದು. ಎರಡನೇದು, ರೈತರಿಗೂ ಕೂಡ ಗೊತ್ತಿರೋವಂಥ ವಿಷಯನೇ, ಇದೇನು ಮುಚ್ಚುಮರಿ ಇಲ್ದಿರೋಂಥ ಮಾಡ್ತಿರ್ತಕ್ಕಂಥ ವಿಷಯ ಏನಲ್ಲ. ಇದು ಎಲ್ರಿಗೂ ಸೇರಿ ಸಮನ್ವಯವಾಗಿ ಆಗಬೇಕಾಗತಕ್ಕಂಥ ಒಂದು ರೇಟನ್ನು ಫಿಕ್ಸ್ ಮಾಡಿ ಇವತ್ತು ಈ ರೇಟ್ ಓಡಿಸಬೇಕು ಅನ್ನೋದನ್ನು ಇರಲ್ಲ. ಇದು ಡಿಸೆಂಬರಲ್ಲಿ ಬೆಟ್ ರೇಟ್ ಕಡಿಮೆ ಇತ್ತು, 25,500 26,000 ಬೆಟ್ ರೇಟ್ ಇತ್ತು. ಈ ಜನವರಿ 20ನೇ ತಾರೀಕಿಗೆ 53,000 ಬೆಟ್ ರೇಟ್ ಆಗಿದೆ. ಒಂದು ಬೆಟ್ ಮೇಲೆ ಒಂದು ಬೆಟ್ಟು ಒಂದು 2 ಪಾಯಿಂಟ್ಗೆ ಹಾಕ್ಬೋದು ಅಷ್ಟೇ. ಒಂದು 2 ಪಾಯಿಂಟ್ಗೆ ಅಂದರೆ 1,800 ಅಡಿ ಓಡುತ್ತೆ ಒಂದು ಬೆಟ್ಟು. ಆ ಒಂದು ಬೆಟ್ಟು 1,800 ಅಡಿ ಓಡಬೇಕಾದ್ರೆ ಆಮೇಲೆ ಅದು ಸ್ಕ್ರಾಪ್ ಆಗುತ್ತೆ. ಆಮೇಲೆ ಒಂದು ನಮ್ಮ ಲೇಬರ್ ಸಮಸ್ಯೆನೂ ವಿಪರೀತ ಜಾಸ್ತಿ ಆಗಿದೆ. ಈ ಜನ ಪೊಂಗಲ್ ಮುಗೀತು ಅಂದರೆ ತಮಿಳ್ನಾಡಿಂದ ಬರೋಂಥ ವರ್ಕರ್ಸು ಅವ್ರದ್ದೇ ಯಾವುದೋ ಒಂದು ಡಿಮ್ಯಾಂಡ್ ಹೇಳ್ತಾರೆ, ನಮ್ಗೆ ರೇಟ್ ಇಷ್ಟು ಕೂಲಿ ಕೊಟ್ಟರೆ ಅಂತ. ಯಾಕಂದರೆ ರಾತ್ರಿ ಆಗಲೂ ಕೆಲಸ ಮಾಡಬೇಕು, ಬೋರ್ವೆಲ್ ಕಾಡಲ್ಲಿ ಕೆಲಸ ಮಾಡಬೇಕು. ಯಾಕಂದರೆ ನಾವು ಸಿಟಿ ಒಳಗೆ ಪಾಯಿಂಟ್ ಓಡಿಸೋಂಗಿಲ್ಲ,
ನಾವು ಹಳ್ಳಿ ಕಡೆ ಹೋದ್ರೆ ರೈತರಿಗೂ ಕೂಡ ಬೋರ್ ಹಾಕ್ಬೇಕಾದ್ರೆ 24 ಅವರ್ ಕೆಲಸ ಮಾಡ್ಬೇಕಾಗ್ತದೆ. ರೈತರಿಗೂ ಕಷ್ಟ ಇದೆ. ಯಾಕಂದ್ರೆ ಇವತ್ತಿನ ಮಾರ್ಕೆಟಲ್ಲಿ ರೈತರಿಗೂ ತರಕಾರಿ ರೇಟ್ ಇಲ್ಲ. ಅದಕ್ಕಾಗಿ ನಾವೆಲ್ಲ ಏಜೆಂಟ್ ಮತ್ತೆ ಓನರ್ಸ್ ಎಲ್ಲ ಸೇರಿ ರೈತರು ಉಳಿಬೇಕು, ಏಜೆಂಟ್ ಉಳಿಬೇಕು, ಓನರ್ಸ್ ಉಳಿಬೇಕು ಅಂತ ಒಂದು ಸಭೆ ಮಾಡಿ ಒಂದು ತೀರ್ಮಾನ ಮಾಡಿ ಒಂದು ವಾರದಿಂದ ಗಾಡಿ ನಿಲ್ಲಿಸಿದ್ರಿ. ಇವತ್ತು ಏಜೆಂಟ್ ಮತ್ತೆ ಓನರ್ಸ್ ಎಲ್ಲ ಮೀಟಿಂಗ್ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡಿ, ಈ ಕಡೆ ರೈತರಿಗೂ ತೊಂದರೆ ಆಗೋದು ಬೇಡ, ಈ ಕಡೆ ನಮ್ಮ ಏಜೆಂಟ್ಗೂ ತೊಂದರೆ ಆಗೋದು ಬೇಡ, ಈ ಕಡೆ ಓನರ್ಸ್ಗೂ ತೊಂದರೆ ಆಗೋದು ಬೇಡ ಅಂತ ಒಂದು 1000 ಅಡಿಗೆ 1,60,000 ರೂಪಾಯಿನ ಫಿಕ್ಸ್ ಮಾಡಿದ್ರಿ. ಹಿಂದೆ ರೇಟಲ್ಲಿ ಬಂದು 1,40,000 ರೂಪಾಯಿ ಇತ್ತು ಈ ಡಿಸೆಂಬರ್ ತಿಂಗಳಲ್ಲೆಲ್ಲ. ಇವಾಗ ಬಂದು 1,60,000 ರೂಪಾಯಿ, 20,000 ರೂಪಾಯಿ ಬೆಲೆ ಹೆಚ್ಚಳ ಮಾಡ್ಕೊಂಡಿದ್ದೀವಿ ನಾವು ಏಜೆಂಟು ಮತ್ತೆ ಓನರ್ಸ್ ಎಲ್ಲ ಸೇರ್ಕೊಂಡು. ಚೆನ್ನಕೇಶ್ವರ್ 25,500 53,000 ರೈಸ್ ಆಗಿದೆಯಲ್ವಾ. ಇದು ಬರೇ ಬೋರ್ವೆಲ್ ಫೀಲ್ಡ್ ಅಲ್ಲಿನೇ ಬೋರ್ವೆಲ್ ವೆಹಿಕಲ್ ಶುರು ಮಾಡಿದ್ರಿಂದ ಕಾಲದಲ್ಲಿ ಇದು ಬರೇ ಲಾಸ್ಟ್ ಡಿಸೆಂಬರ್ ಗಂಟೆ 25,500 ಮಾತ್ರನೇ ಇತ್ತು. ವಿತಿನ್ 20 days ವಿತಿನ್ ಕಮಿಂಗ್ ಜನವರಿ 1st ಮಾತ್ರ ಆಲ್ಮೋಸ್ಟ್ ನೀವು ನೋಡಿದ್ರೆ 27,000 rupees ಎಕ್ಸ್ಟ್ರಾ ಆಗಿದೆ. ಇದು ಬಂದು ನಾವು 500ಕ್ಕೂ ನಾವು ರೇಟ್ ಬಂದು ಫಿಕ್ಸ್ ಮಾಡ್ಕೊಂಡು ಹೋದ್ರೆ ಅದು ನಮಗೆ ಉಳಿಯಲ್ಲ. ಯಾಕಂದ್ರೆ ಎಕ್ಸ್ಪೆನ್ಸಸ್ ಬಂದು ಕೆಳಗಡೆ ಹೋಗೋದಲ್ಲಿ ಜಾಸ್ತಿ ಇರುತ್ತೆ, ಮೇಲ್ಗಡೆ ಕಮ್ಮಿ ಇರುತ್ತೆ ಅಂತ ಎಲ್ಲ ಹೇಳ್ತಾರೆ. ಬಟ್ ನೀವು 500 ಅಡಿ ಹೊಡೆದಿದ್ರೇನೋ, 1000 ಅಡಿ ಹೊಡೆದಿದ್ರೇನೋ, 1500 ಅಡಿ ಒಂದೇ ಪಾಯಿಂಟ್ ಹೊಡೆದಿದ್ರೇನೋ ಒಂದು 2,800 ಫೀಟ್ ಬರುತ್ತೆ ಒಂದು ಬಿಟ್ಟು ಅಷ್ಟೇ. ಈಗ ನನಗೆ ಡೆಪ್ತ್ ಹೋಗುತ್ತಂದ್ರೆ ಡೆಪ್ತಲ್ಲಿ ನಮ್ಗೆ ಆವ್ರೇಜ್ ಆಗುತ್ತಂತ ಒಂದು ವಿಷಯ ಇದ್ರೆ ಕೂಡ ಈಗ ಎಲ್ಲ ಕೆರೆಗಳ ನೀರು ತುಂಬಿರೋದಕ್ಕೆ ಎಲ್ಲ 700 800 ಇವೆಲ್ಲ ಇಷ್ಟೇ ಬರ್ತಾ ಇರೋದು. ಅದಕ್ಕೆ ನಮ್ಮ ಎಕ್ಸ್ಪೆನ್ಸಸ್ ಒಂದು ನಾವು ಬೇರೆ ಮಾಡೋಕೆ ಆಗ್ತಾ ಇಲ್ಲ. ಅದಕ್ಕೆ ನಾವು ಇಷ್ಟು ರೇಟ್ ನಾವು 1000ಕ್ಕೆ ಒಂದು ರೌಂಡ್ ಆಫ್ ರೇಟ್ ಮಾಡೋಣ ಅಂತ ಒಂದು ರೇಟ್ ಕೊಟ್ಟಿದ್ದೀವಿ. ಈವನ್ ನಮ್ಮ ಏಜೆಂಟ್ ಅವರು ಸೆಪ್ರೇಟಲ್ಲಿ ಕೊಟ್ಟರೆ ಕೂಡ ಅದು ಅಡ್ಜಸ್ಟ್ಮೆಂಟ್ ಮಾಡಿ ಅದರಲ್ಲಿ ಅವರು ಒಂದು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾರೆ. ಬಟ್ ನಮ್ಮ ಗಾಡಿಗೆ 1,60,000 ಬಂದ್ರೇ ಈಗ ನಾವು ರನ್ನಿಂಗ್ ಮಾಡೋಕ್ಕಾಗೋದು ಸಾಧ್ಯ. ಯಾಕಂದರೆ ಒಂದು ಬಿಟ್ಟ ಮೇಲೆ ನಮಗೆ ಆಲ್ಮೋಸ್ಟ್ 15,000 ಒಂದು ಪಾಯಿಂಟ್ಗೆ ನಾವು ಬೇರೆ ಮಾಡ್ತಾ ಇರೋ ಥರ ಇದೆಯಾ. ಲೇಬರ್ ಬಂದು ಈಗ ಆಲ್ಮೋಸ್ಟ್ ನೋಡಿದರೆ ಒಂದು ಗಾಡಿಗೆ ಲಾಸ್ಟ್ ಪ್ರೀವಿಯಸ್ ನಮಗೆ ಒಂದು 6 months ಬಿಫೋರ್ ಆನ್ವರ್ಡ್ಸ್ ಲೇಬರ್ಸ್ ಕಾಸ್ಟ್ ಮಾತ್ರ 30% ಇನ್ಕ್ರೀಸ್ ಆಗಿದೆ. ಲೇಬರ್ ಕಾಸ್ಟ್ ಮಾತ್ರ ಇಲ್ಲ, ಈವನ್ ನಾವು ಸರ್ವಿಸ್ ಮಾಡ್ತಾ ಇರೋದು ಮೈನ್ ನಮ್ಮ ಕಂಪ್ರೆಸರಿಗೆ ಕಮಿನ್ಸ್ ಆಯಿಲ್ಗಳಾಗಲಿ ಫಿಲ್ಟರ್ಗಳಾಗಲಿ, ಈವನ್ ಒಂದು ಫಿಲ್ಟರ್ ಮೇಲೆ 40% ಜಾಸ್ತಿ ಆಗಿದೆ. ಪರಿಸ್ಥಿತಿ ಹಿಂಗೆ ಇದೆ. ಮೆಟಲ್ ಬಂದು ಎಲ್ಲ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈವನ್ ನಾವು ಡ್ರಿಲ್ಲಿಂಗ್ ಮಾಡ್ತಾ ಇರೋ ರಾಡ್ಗಳಾಗಲಿ, ಮತ್ತು ನೀವು ರಾಡ್ ನಮ್ಮದು ಮಾಸ್ಕಲ್ಲಿರೋದು ರೋಪು, ಎಕ್ಸ್ಟ್ರಾ ಸ್ಪೇರ್ಸ್ ಐಟಮ್ಸು, ಆಯಿಲು, ಪ್ರತಿಯೊಂದು ಎಲ್ಲ ಇನ್ಕ್ರೀಸ್ ಆಗಿದೆ. ಯಾಕೆ ಸರ್ ಏಕಾಏಕಿ ಬೆಲೆ ಎಲ್ಲ ಸರ್ ಇದು ರೀಸನ್ ಬಂದು ಸರ್ ಆಕ್ಚುಲಿ ಕಾರ್ಬೈಡ್ ಬಂದು ಇಂಪಾರ್ಟೆಂಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಬಿಟ್. ಅದು ಕಾರ್ಬೈಡ್ ಸಪ್ಲೈ ಕೊಡ್ತಾ ಇರೋದು ಮೇಜರ್ ಸಪ್ಲೈಯರ್ ಬಂದು ಚೈನಾ ಅವರು. ಈಗ ಚೈನಾಲಿಂದ ಸಪ್ಲೈ ಬರೋದು ಡಿಮ್ಯಾಂಡ್ ಆಗಿದೆ. ನನಗೆ ಬಂದಿರೋದು ಮಾಹಿತಿ ಪ್ರಕಾರ ಏನು ಹೇಳ್ತಾರಂದ್ರೆ EV ಬ್ಯಾಟ್ರೀಸ್ಗಳು ರೆಡಿ ಮಾಡ್ತಾ ಇದ್ದಾರಲ್ಲ 15 years 20 years ಲಾಂಗ್ ರನ್ ಬ್ಯಾಟ್ರಿಗಳು, ಅದಕ್ಕೂ ಈ ಕಾರ್ಬೈಡು ಯೂಸ್ ಆಗುತ್ತಂತೆ. ಅದಕ್ಕೆ ಅವರು ಚೈನಾ ಅವರು ಇದು ಬಂದು ಸ್ವಲ್ಪ ಅವರು ಕಂಟ್ರೋಲ್ ತಗೊಂಡವ್ರಂತೆ. ಅದಕ್ಕೆ ಇಲ್ಲಿ ಬರೋ ಸಪ್ಲೈ ಕಾರ್ಬೈಡ್ಗಳು ಎಲ್ಲமே ಪೂರ್ತಿ ಡಿಮ್ಯಾಂಡ್ ಆಗಿದೆ. ಮ್ಯಾಕ್ಸಿಮಮ್ ನಮ್ಗೆ ಬಿಟ್ ಸಪ್ಲೈ ಕೊಡ್ತಾ ಇರೋದು ನಮ್ಮ ಬೆಂಗಳೂರು ಪೀನಿಯಲ್ಲಿಂದು, ಉಳಿದಿರೋದು ಹೈದ್ರಾಬಾದ್ಲಿಂದ ಜಾಸ್ತಿ ಬರ್ತಾ ಇರೋದು. ಇದರಲ್ಲಿ ಮೇಜರ್ ಕಂಪನೀಸ್ ಅಂತ ತಗೊಂಡ್ರೆ ಮೇಜರ್ ಲೀಡಿಂಗ್ ಪ್ಲೇಯರ್ಸ್ ಅಂದರೆ DRD, ಹೈಟೆಕ್, ಕಿಂಗ್ಸ್, ಇವರೇ ನಾವು ಈ ಹೈ ಸ್ಪೀಡ್ ಇವರೇ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರೋದು. ಇವ್ರುಗಳು ಮ್ಯಾಕ್ಸಿಮಮ್ ಬಂದು ಅವರು ಕೇಳಿದ್ರೆ ಏನು ಹೇಳ್ತಾ ಇದ್ದಾರೆ, ಡೈಲಿ ಗೋಲ್ಡ್ ಥರ ರೇಟ್ ಬಂದು ಬೇರೆ ಹಾಕ್ಕೊಂಡೇ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಇದು ಒಂದು ಮ್ಯಾನೇಜ್ ಮಾಡೋಕೆ ಆಗ್ತಾ ಇದಲ್ಲ, ಅದು ಕಂಟ್ರೋಲಲ್ಲಿ. ಇದು ನಾವು ಎಷ್ಟೋ ಮ್ಯಾನೇಜ್ ಮಾಡಿ ನಾವು ಒಂದು 20 ದಿನ ಬಂದು ಒಂದು ಗಾಡಿ ಬಂದು ಒಂದು 10 ದಿನ ರನ್ ಮಾಡಿ ನೋಡಿದ್ದೀವಿ. ಕೈಯಲ್ಲಿಂದು ಹೊಲಕ್ಕೆ ದುಡ್ಡು ಹೋಗ್ತಾ ಇದ್ದೀವಿ, ನಾವು ಏನು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ಆ ಪರಿಸ್ಥಿತಿಲೇನೆ ಗಾಡಿ ಎಲ್ಲ ಒಟ್ಟಿಗೆ ನಿಲ್ಲಿಸ್ಬಿಟ್ಟು ನಾವು ಏಜೆಂಟ್ ಕಮ್ ವಿತ್ ಓನರ್ಸ್ ಎಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿಸಿ ಒಂದು ನಮ್ಮ ಲೈಫ್ ಉಳಿಸ್ಕೊಳ್ಳೋದಕ್ಕೆ ಒಂದು ಸೊಲ್ಯೂಷನ್, ಬದುಕೋದಕ್ಕೆ ಒಂದು ಸೊಲ್ಯೂಷನ್ ತಗೊಳ್ಳೋಣ ಅಂದಕ್ಕೋಸ್ಕರನೇ ಈ ಕಾರ್ಯಕ್ರಮ ಮಾಡಿರೋದು. ಈ ಕಾರ್ಯಕ್ರಮ ಚೆನ್ನಾಗಿ ಮುಗೀತು. ಇದರಲ್ಲಿ ಒಂದು ನಮ್ಮದು ರೇಟ್ ಬಂದು ಒಂದು ಸ್ಟ್ಯಾಂಡರ್ಡ್ ಆಗುತ್ತಂತ ನಾವು ಒಂದು ಗಾಡಿಯವರು ಉಳಿಸ್ಕೊಳ್ಳೋದಕ್ಕೆ ಉದ್ದೇಶ ಆಗುತ್ತಂತ ನಾವು ಆಸೆ ಪಡ್ತಾ ಇದ್ದೀವಿ. ನನ್ನ ಹೆಸರು ಚೇರ್ಲಾದನಂತು, ಚೇರ್ ಅಂಡ್ ಟ್ಯೂಬಲ್ಸ್ ಹೊಸಕೋಟೆ ಗಾಡಿಯವರು. ಥ್ಯಾಂಕ್ ಯು.